BJP ಈ ಗ್ಯಾರಂಟಿ ಯೋಜನೆ ಮುಖಾಂತರ ಕಾಂಗ್ರೆಸ್ ಹೇಳಿದೆ 20 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇಳಿ. BJP 28ಕ್ಕೆ 28 ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ಗಿರುವಂಥ ಲಾಭ ಯಾವುದಾದಿದ್ದರೆ ಅದು ಗ್ಯಾರಂಟಿ ಯೋಜನೆ. ಈಗ ಗ್ಯಾರಂಟಿ ಯೋಜನೆಯನ್ನು ಅಮೂಲಾಗ್ರವಾಗಿ ಮಾಹಿತಿ ಪಡೆದು ಜನರಿಗೆ ತಿಳಿಸಿ ಇಲ್ಲ ಸರಿಯಾಗಿಲ್ಲ ಅಂತ ಹೇಳುವಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆಯಂತೆ. ಹೆಂಗೆ? ರಾಜ್ಯದಲ್ಲಿ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಫಲಾನುಭವಿಗಳು ಎದುರು ನೋಡ್ತಾ ಇದ್ದಾರೆ. ಅದೇ ವಿಚಾರಕ್ಕೆ BJP ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ದಾರೆ. 10 kg ಅಕ್ಕಿ ನೀಡ್ತೇವೆ ಅಂತ ಜನತೆಯ ಕಿವಿ ಮೇಲೆ ಹೂವಿಟ್ಟಿದ್ದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. 10 kg ಬದಲು ಪ್ರತಿ ಕೆಜಿಗೆ 34 ರೂಪಾಯಿ ನೀಡ್ತೇವೆ ಅಂತ ಹೇಳಿದ CM ಅಕ್ಕಿ ಬದಲು ನೀಡ್ತಾ ಇದ್ದಂಥ ದುಡ್ಡನ್ನು 3 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಸಹ 6 ತಿಂಗಳಿಂದ ಬಾಕಿ ಉಳಿದಿದೆ. ಗೃಹಲಕ್ಷ್ಮಿಗಾಗಿ ಮಹಿಳೆಯರು ಕಾದು ಸುಸ್ತಾಗಿದ್ದಾರೆ. ಸುಳ್ಳು ಹೇಳುವುದು ಹಾಗೂ ಜನರನ್ನು ಏಮಾರಿಸುವ ಗ್ಯಾರಂಟಿ ಮಾತ್ರ ಕಾಂಗ್ರೆಸ್ದು ಅಂತೇಳಿ ಕರ್ನಾಟಕದಲ್ಲಿ ಸರಿಯಾಗಿ ಜಾರಿಗೊಳಿಸಿದ ಏಕೈಕ ಗ್ಯಾರಂಟಿ ಅಂತೇಳಿ BJP ಟೀಕೆ. ಸುಳ್ಳು ಹೇಳೋದು ಮಾತ್ರ ನಿಮ್ಮ ಗ್ಯಾರಂಟಿ ಅಂತೇಳಿ ಅವರು ಟೀಕೆ ಮಾಡಿದ್ದಾರೆ. ಈಗ BJP ಹೇಳಿದಂಥ ಒಂದು ಅಸಲಿಯತನ್ನು ನಿಮ್ಮ ಮುಂದೆ ಇದು BJP ಹೇಳಿದರು. ಇಷ್ಟೇ ಆಗಿರೋದು ಇವ್ರದ್ದು, ಇಷ್ಟೇ ಮಾಡಿದ್ದಾರೆ ಇವರು. ಈಗ ನಿಜವಾಗಲೂ ರಾಜ್ಯ ಸರ್ಕಾರ ಇದೆಯಲ್ಲ, ಒಂದು ಶ್ವೇತಪತ್ರ ಇದರ ಬಗ್ಗೆ ಹೊರಡಿಸ್ಬೇಕು. BJP ಹೇಳೋದು ಸತ್ಯನಾ ಸುಳ್ಳ ನಮ್ಗೆ ಗೊತ್ತಿಲ್ಲ. BJP ಹೇಳಿದ್ದಾನೆ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಹೌದೋ ಅಲ್ಲ ಅಂತೇಳಿ ಕಾಂಗ್ರೆಸ್ ಹೇಳಬೇಕು. ಇವತ್ತು ಹೆಂಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನೀವು ಹೇಳಬೇಕು. ಏನು ಅನ್ನಭಾಗ್ಯದ ಅಸಲಿಯತ್ತು? ಅನ್ನಭಾಗ್ಯ ಯೋಜನೆ ಅಡಿ ತಿಂಗಳಿಗೆ 170 ರೂಪಾಯಿ ಕೊಡಬೇಕು. 5 kg ಕೊಡದೇ ಇದ್ದರೆ 170 ರೂಪಾಯಿ. 5 kg ಪ್ಲಸ್ 170 ರೂಪಾಯಿ ಕೊಡದೇ ಇದ್ದರೆ 10 kg ಫುಲ್ ಕೊಡಬೇಕು. ಈಗ ಎಷ್ಟು ಕೊಡ್ತಿದ್ದೀರಿ? 5 kg. BJP ಏನು ಹೇಳುತ್ತೆ? ಅದಕ್ಕೆ 5 kg ಮೋದಿಯವರು ಕೊಡ್ತಾ ಇದ್ದಾರೆ. 5 kg ನೀವು ಕೊಡಬೇಕು. ನೀವು ಕೊಡ್ತಾ ಇಲ್ಲ, 170 ರೂಪಾಯಿ ಕೊಡಿ. 1,13,00,000 ಕಾರ್ಡ್ಗೆ 660 ಕೋಟಿ ರೂಪಾಯಿ ಹಾಕಬೇಕು 170 ರೂಪಾಯಿ ಲೆಕ್ಕದಲ್ಲಿ. ಆದರೆ ಜನವರಿ ಹಣ ಫೆಬ್ರವರಿಯಲ್ಲಿ ಹಾಕಿದೆ ಸರ್ಕಾರ. ನಾನು ಇದನ್ನು ತಪ್ಪು ಅಂತ ಹೇಳಲ್ಲ. ಜನವರಿಯನ್ನು ಫೆಬ್ರವರಿಯಲ್ಲಿ ಹಾಕಿದರೆ ತಪ್ಪು ಅಂತ ಹೇಳಲ್ಲ. ಅದು ಕೂಡ 78 ಲಕ್ಷ ಕಾರ್ಡ್ಗೆ 441 ಕೋಟಿ ಜಮೆಯಾಗಿದೆಯಂತೆ. ಆದರೆ 35 ಲಕ್ಷ ಅಕೌಂಟ್ಗಳಿಗೆ ಇನ್ನೂ ಕೂಡ ಹಣ ಹಾಕಿಲ್ಲ. ಇದು ತಪ್ಪು. ಜನವರಿದ್ದು ಫೆಬ್ರವರಿ ಹಾಕಿದಾಗ 2 ತಿಂಗಳಾಗುತ್ತೆ. ಅದು ದೊಡ್ಡ ದೋಷ ಅಂತ ನಾನು ಹೇಳಲಾರೆ. ಆದರೆ 35 ಲಕ್ಷ ಜನರಿಗೆ ಯಾಕೆ ಸಿಕ್ಕಿಲ್ಲ? 6 ತಿಂಗಳಲ್ಲಿ ನೀವು ಯಾಕೆ ಅದಕ್ಕೆ ಪ್ಲ್ಯಾನ್ ಮಾಡಿಲ್ಲ? ಇದು ಇನ್ನು ಗೃಹಲಕ್ಷ್ಮಿ ಅಸಲಿಯತ್ತು. ಇನ್ನೊಂದು, ಗೃಹಲಕ್ಷ್ಮಿ ಹಣ ಹಾಕೋದ್ರಲ್ಲೂ ಸರ್ಕಾರ ಕಳ್ಳಾಟ ಆಡಿದೆ ಅಂತೇಳಿ BJP ಹೇಳ್ತಾ ಇದೆ. ಜನವರಿ ಹಣ ಫೆಬ್ರವರಿ 2ನೇ ವಾರದಲ್ಲಿ ಹಾಕಲಾಗಿದೆ. ಇದನ್ನು ಕೂಡ ನಾನು ತಪ್ಪು ಅಂತ ಹೇಳಲ್ಲ, ಲೇಟ್ ಆಗಿದೆ. ಆದರೆ 2,90,000 ಫಲಾನುಭವಿಗಳಿಗೆ ಹಣ ಸಿಕ್ಕೇ ಇಲ್ಲ. ಇದು ತಪ್ಪು. ಫೆಬ್ರವರಿ ತಿಂಗಳು ಮುಗಿದರೂ ಕೂಡ ಹಣ ಹಾಕಿಲ್ಲ 2,95,000 ಜನರಿಗೆ ಕುಟುಂಬಕ್ಕೆ. ಇನ್ನು ತಾಂತ್ರಿಕ ಕಾರಣದಿಂದ ಹಣ ಹಾಕಿಲ್ಲ ಅಂತೇಳಿ ಸರ್ಕಾರ ಹೇಳುತ್ತೆ. ತಾಂತ್ರಿಕ ಕಾರಣವನ್ನು ಸರಿ ಮಾಡಲಿಕ್ಕೆ ಎಷ್ಟು ತಿಂಗಳು ಬೇಕು? ಹಾಗಿದ್ರೆ ನಿಮ್ಗೆ ಅವತ್ತು ನೆನಪಿರಲಿಲ್ವಾ ಗ್ಯಾರಂಟಿ ಯೋಜನೆ ಮಾಡಿದಾಗ ಎಷ್ಟು ತಿಂಗಳಲ್ಲಿ ಮುಗಿಸ್ಬೋದು ಅಂತೇಳಿ? ಈಗ ಹೇಳ್ತೀನಿ ಕೇಳಿ. ನಿಮ್ಗೆ ಯಾಕೆ ದುಡ್ಡು ಬರ್ತಿಲ್ಲ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ತಾಂತ್ರಿಕ ಅಂಶಗಳದ್ದೇ ಅಡ್ಡಿ ಇದೆ. 6 ತಿಂಗಳು ಬೇಕಾ ಸರಿ ಮಾಡೋದಕ್ಕೆ? ಈಗ 18,000 ಕೋಟಿ 5 ತಿಂಗಳು ಕಾದು ನಮಗೆ ಬಂದಿಲ್ಲ, ರಿಟ್ ಪಿಟಿಷನ್ ಹಾಕ್ತೀವಿ ಸುಪ್ರೀಂ ಕೋರ್ಟ್ಗೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದಾಗ ಓಕೆ ರಾಜ್ಯದ ಪರವಾಗಿ ಹಾಕಿ ಅಂತ ಎಲ್ಲರೂ ಹೇಳ್ಬೋದು. ಅದೇ ಥರ ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಗಿರುವಂತಹ ಈ ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಸರಿ ಮಾಡಿಲ್ಲ ಅಂತಂದರೆ ಯಾರನ್ನು ಕೇಳಬೇಕು? ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆಲ್ಲ? ಆಧಾರ್ ಮತ್ತು ಪಾನ್ ಕಾರ್ಡ್ನಲ್ಲಿ ಒಂದೇ ರೀತಿಯ ಹೆಸರು ಇರೋದಿಲ್ಲ. ಅದು ಒಂದೇ ರೀತಿಯ ಹೆಸರು ಇಲ್ಲದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಇದರ ಜೊತೆಗೆ ಆಧಾರ್ ಬ್ಯಾಂಕ್ ಲಿಂಕ್ ಆದರೂ ಕೂಡ NPCI ಲಿಂಕ್ ಆಗಿರೋದಿಲ್ಲ, ಮಾಡಿಸಿರಲ್ಲ. ಈ ಲಿಂಕ್ ಆಗದೇ ಇದ್ದರೆ ಹಣ ಬರಲ್ಲ. ಇವ್ರದ್ದೇನು ಮಾಡಿದ್ದಾರೆ, ಆ ಲಿಂಕ್ ಎಲ್ಲವೂ ಆಗಬೇಕು. ನಿಮಗೆ 6 ತಿಂಗಳ ತನಕ ಆಗಿಲ್ಲ ಅಂತಂದರೆ ಯಾರು ತಪ್ಪು? ಅಚ್ಚರಿ ಅಂದರೆ ಒಮ್ಮೊಮ್ಮೆ ಆಧಾರ್ ಸರಿ ಇದೆ, ಬ್ಯಾಂಕ್ ಲಿಂಕ್ ಸರಿ ಇದೆ, NPCI ಸರಿ ಇದೆ, ಎಲ್ಲೋ ಇದ್ರೂ ಕೂಡ ಹಣ ಬರಲ್ಲ. ಆದರೆ ವೆಬ್ಸೈಟ್ನಲ್ಲಿ ಹಣ ಬಂದಿದೆ ಅಂತ ತೋರಿಸುತ್ತೆ. ಆದರೂ ಫಲಾನುಭವಿಗಳ ಖಾತೆಗೆ ಹಣ ಬಂದಿರೋದಿಲ್ಲ. ಇದು ದೊಡ್ಡ ತಪ್ಪು. ವೆಬ್ಸೈಟಲ್ಲಿ ನಿಮಗೇನು ಹೇಳುತ್ತೆ? ಹಣ ಬಂದಿದೆ ಅಂತ ಹೇಳ್ತಾರೆ. ನೋಡ್ರಿ, ನಾವೆಲ್ಲ ಮಾಡಿದ್ದೀವಿ. ಈಗ ನಾವೇನಾದರೂ ಮಾಧ್ಯಮದವರು ಹೋಗಿ ಹೇಳಿದರೆ ಮನೆಗೆ ಹೋಗಿ ಚೆಕ್ ಮಾಡ್ತೀವ? ಇಲ್ಲ. ಯಾರ ಹತ್ರ ಕೇಳ್ತೀವಿ? ಅಧಿಕಾರ ಹತ್ರ ಕೇಳಿದಾಗ ಯಾವ ಊರು ರೀ ಅಂತಾರೆ. ಈ ಊರು ಸರ್. ನೋಡಿ ವೆಬ್ಸೈಟಲ್ಲಿ ಎಲ್ಲ ಫಿಕ್ಸ್ ಆಗಿದೆ, ಎಲ್ಲ ನೋಡಿ ಎಲ್ಲ. ನೀವು ಹೇಳ್ತೀರಿ ಸ್ವಾಮಿ ದುಡ್ಡು ಹೋಗಿಲ್ಲ. ಮುಖ್ಯಸ್ಥರ ಬದಲು ಕುಟುಂಬದ ಬೇರೊಬ್ಬರಿಗೆ ಹಣ ಬಂದಿರುತ್ತಂತೆ. ಮತ್ತೊಂದು ಇದು ನೋಡಿ ಸಮಸ್ಯೆ. ಸಾಲು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದಂಥ ಯೋಜನೆಗಳು. ಇದು BJP ಆರೋಪ ಮಾಡ್ತಾ ಇರುವಂಥದ್ದು.